ಇನ್ನು ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ನಡುವೆ ಬಿಡದಿ ಟೌನ್ಶಿಪ್ ಜಟಾಪಟಿ ವಿಚಾರ. ಬೈರಮಂಗಲಕ್ಕೆ ಚರ್ಚೆಗೆ ಬರುವಂತೆ ಎಚ್ಡಿಕೆ ಆಹ್ವಾನವನ್ನ ಕೊಟ್ಟಿದ್ರಲ್ಲ, ಆ ವಿಚಾರವಾಗಿ ಶಾಸಕ ಬಾಲಕೃಷ್ಣ ಅವರು ಸಿಡಿಮಿಡಿಗೊಂಡಿದ್ದಾರೆ. ಕುಮಾರಸ್ವಾಮಿಗೆ ಸಾಮಾನ್ಯ ಜ್ಞಾನ ಇಲ್ಲ, ಅವರದ್ದು ಬಾಲಿಶ ವರ್ತನೆ. ಬೈರಮಂಗಲದಲ್ಲಿ ಮಾರಾಮಾರಿ ಆದ್ರೆ ಯಾರ ಹೊಣೆ? ಇದು ಎಚ್ಸಿ ಬಾಲಕೃಷ್ಣ ಅವರ ಆಕ್ರೋಶ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಿಗೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ. ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥ ದಿಕ್ಕು ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಯ್ತದೆ ಗೊತ್ತಾ? ಲಾಂಡ್ ಆರ್ಡರ್ ಆಗೋಯ್ತು, ಇವ್ರು ಲಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನಿಮಗೇನು ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು, ಅಷ್ಟೇ ಬೇಕಾಗಿರೋದು. ಬನ್ನಿ ನಿಮ್ಮ ಮೀಡಿಯಾಗೆ ಹೋಗೋಣ, ನಿಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅವರು ಬರಲಿ, ನಾವು ಇಟ್ಕೊಂಡು ಅಂಕಿಅಂಶ ಇಟ್ಕೊಂಡ್ಬರ್ತೀವಿ. ಆಮೇಲೆ ಹೋರಾಟ ಮಾಡಿ ರೈತರು ಕರ್ಕೊಂಡು ನಾವು ಸ್ವಾಗತ ಬಯಸ್ತೀವಿ. ನೀವು ಮೈಸೂರಿಂದ ಜನ ಕರ್ಸೋದು, ಮಂಡ್ಯದಿಂದ ಆಮೇಲೆ ಪೇಮೆಂಟ್ ಮಾಡೋರೆ ಜನಗಳಿಗೆ. ಅಲ್ಲಿ ಹೊರಗಡೆಯಿಂದ ಬಂದವರಲ್ಲ, ಆರೋಳಿಯಿಂದ ಜನ ಬಂದವ್ರೆ, ಅವ್ರಿಗೆ ಪೇಮೆಂಟ್ ಮಾಡೋರೆ. ಪೇಮೆಂಟ್ ಮಾಡಿ ಕರ್ಕೊಂಡ್ಬಂದು ಹೋರಾಟ ಮಾಡೋಂಥದ್ದು ಹೋರಾಟ ಅಂತಾರೆ. ಅದನ್ನು ಹೋರಾಟ ಅಂದರೆ ಸ್ವಯಂ ಪ್ರೇರಿತರಾಗಿ ಬಂದವರು ಅಲ್ಲಿ ಹೋರಾಟ ಮಾಡ್ತಾವ್ರೆ ರೈತರುಗಳು. ಬೇರೆ ಬೇರೆ ಅವ್ರೇನು ಹೇಳ್ತಾರೆ, ಇವ್ರು ರಾಜಕೀಯದವ್ರು ಬಂದು ರಾಜಕೀಯ ಮಾಡಿಬಿಟ್ರು, ಇದು ಹಾಳು ಮಾಡಿಬಿಟ್ರು. ಮೊದಲು ಚೆನ್ನಾಗಿ ನಡೀತಿತ್ತು ನಮ್ಮ ಹೋರಾಟ, ಈ ದಿಕ್ಕು ತಪ್ಪಿಸ್ಬಿಟ್ರು ಇವ್ರು ರಾಜಕೀಯದವ್ರು ಬಂದು. ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಬನ್ನಿ, ಇದೆಲ್ಲನೂ ಮುಗಿಸ್ಕೊಂಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಬರೀ ಬಿಡದಿಗೆ ಯಾಕೆ ಬರ್ತೀರಾ ನೀವು? ನಿಮ್ದು 35 ಎಕರೆ 40 ಎಕರೆ ಜಾಗ ಉಳಿಸ್ಕೊಳಕ್ಕೆ ಬಂದಿದ್ದೀರಾ ನೀವು? ಹಂಗಾರೆ ಬಿಡದಿಗೆ ಬೇನಾಮಿ ಬೇರೆ ಬೇರೆ ಐತೆ, ಇವ್ರ ಹೆಸರಲ್ಲಿ 100 ಎಕರೆ ಗಂಟ ಐತೆ ಬೇನಾಮಿ, ಬೇರೆ ಬೇರೆ ಹೆಸರು ಮಾಡೋದು ಐತೆ 100 ಎಕರೆ ಗಂಟ. ಆದರೆ ಬಿಡದಿಲ್ಲೇ ಹೋರಾಟ ಮಾಡ್ತಕ್ಕಂಥ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಅವರು ಕೆಟ್ಟ ಹೆಸರು ಬರಬೇಕು, ಈ ಜಿಲ್ಲೆಯವರು ಇವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮದು. ಬೇರೆ ಕಡೆ ಹೋಗಿ ನೋಡೋಣ. ಹಂಗಾದ್ರೆ ಯಾಕೆ ಹೋಯ್ತಲ್ಲ ನೀವು? ಅವ್ರು ರೈತರಲ್ವ ಹಂಗಾರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ? ಆಮೇಲೆ ಹೋರಾಟ ಮಾಡಿ ರೈತರು ಕರ್ಕೊಂಡು ನಾವು ಸ್ವಾಗತ ಬಯಸ್ತೀವಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು, ಟೀಕೆ ಟಿಪ್ಪಣಿಗಳು ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಅವ್ರ ಕರೆದ ದಿನ ಇವ್ರು ರೆಡಿ ಇರಲ್ಲ, ಇವ್ರ ಕರೆದ ದಿನ ಅವ್ರು ರೆಡಿ ಇರಲ್ಲ. ಜಸ್ಟ್ ಮಾತಿಗಷ್ಟೇ ಸೀಮಿತ ಆಗುತ್ತಾ ಈ ವಾಗ್ದಾಳಿ ಅನ್ನೋದು? ಮಧುಶ್ರೀ, ಈ ಬಿಡದಿ ಟೌನ್ಶಿಪ್ ವಿವಾದ ಎಂದರೆ ರೈತರು ಈಗಾಗಲೇ 450 ದಿನಗಳಿಂದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ನೋಡಿದರೆ ಇದು ಬಿಡದಿ ರೈತರ ಹೋರಾಟವಾಗಿ ಮಾತ್ರ ಉಳಿದಿಲ್ಲ, ಮುಂದುವರೆದ ಭಾಗವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು CM ಡಿ ಕೆ ಶಿವಕುಮಾರ್ ಅವರ ನಡುವಿನ ಪ್ರತಿಷ್ಠೆಯ ಕಾಳಗವಾಗಿ ಮಾರ್ಪಾಡಾಗಿದೆ. ಈಗಾಗಲೇ ಪ್ರಮುಖವಾಗಿ ಕಳೆದ 3-4 ತಿಂಗಳಿಂದ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಚರ್ಚೆಗೆ ಇಬ್ಬರು ಕೂಡ ಈಗ ಆಹ್ವಾನವನ್ನು ಕೊಟ್ಟುಕೊಂಡಿದ್ದಾರೆ. ಆದರೆ ಮುಂದುವರೆದ ಭಾಗವಾಗಿ ಈಗಾಗಲೇ ಪತ್ರ ವ್ಯವಹಾರವನ್ನು ಕೂಡ ಮುಂದುವರಿಸಿದ್ದಾರೆ. ಈಗಾಗಲೇ ಜೂನ್ 26ಕ್ಕೆ ವಿಧಾನಸೌಧಕ್ಕೆ ಬರ್ಲಿಕ್ಕೆ ಹೇಳಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ನಾನು 27ಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ನಿಗದಿತ ಕಾರ್ಯಕ್ರಮ ಇದೆ, 27ನೇ ತಾರೀಕು ನಾನು ಬರ್ತೀನಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಇಬ್ಬರು ನಾಯಕರ ಒಂದು ಜಟಾಪಟಿ ಕೂಡ ತಾರಕಕ್ಕೆ ಏರ್ತಾ ಇದೆ. ಈಗಾಗಲೇ ಒಂದು ಕಡೆ ರೈತರು ಒಂದು ಕಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ಉಭಯ ನಾಯಕರು ಕೂಡ ಈಗಾಗಲೇ ಪ್ರತಿಷ್ಠೆಯ ಕಾಳಗವಾಗಿ ಹೋರಾಟವನ್ನು ಕೂಡ ಮುಂದುವರಿಸ್ತಾರೆ. ಆದರೆ ಈ ಒಂದು ಪತ್ರಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ಬರೆದಿರುವಂಥ ಪತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈಗಾಗಲೇ ಅವ್ರು ಹೇಳಿರುವಂಥ ಸ್ಥಳಕ್ಕೆ ಬಿಡದಿಯಲ್ಲೇ ಹೋಗಿ ಬಹಿರಂಗ ಚರ್ಚೆಯಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ಕುಮಾರಸ್ವಾಮಿ ಲೆಕ್ಕಾಚಾರ ಏನಂತಂದ್ರೆ, ಪ್ರಮುಖವಾಗಿ ಈ ಒಂದು ಬಿಡದಿ ವಿಚಾರ ಎಂದೇ ಇದು ರಾಜ್ಯವ್ಯಾಪಿ ಒಂದಷ್ಟು ಸಂಚಲನವನ್ನು ಮೂಡಿಸಬೇಕು. ಕೇವಲ ವಿಧಾನಸೌಧದಲ್ಲಿ ಚರ್ಚೆಯನ್ನು ಮಾಡಿಸಿದ್ರೆ ಕೇವಲ ವಿಧಾನಸೌಧಕ್ಕಷ್ಟೇ ಸೀಮಿತವಾಗುತ್ತೆ, ಇದು ರೈತರ ಹೋರಾಟಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಡ್ಲಿಕ್ಕಾಗಲ್ಲ. ಹಾಗಾಗಿ ಘಟನೆ ನಡೆದಿರುವಂತಹ ಸ್ಥಳ ಮತ್ತೆ ಯಾವ್ದು ಸಮಸ್ಯೆ ಆಗ್ತಾ ಇದೆ, ಹೋರಾಟಗಳೇನು ನಡೀತಾ ಇದೆ, ಆ ಒಂದು ಬೈರಮಂಗಲ ಮತ್ತೆ ಬಿಡದಿಯ ಭಾಗದಲ್ಲಿ ಹೋರಾಟವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ಕೂಡ ಕುಮಾರಸ್ವಾಮಿ ಅವರು ಆಗ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ನಾವು ನೋಡ್ತಾ ಇದ್ರೆ ಏನೋ ಆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವ ಆಯ್ತಾ ಅನ್ನಂಗೆ ಇವರಿಬ್ಬರ ಒಂದು ಕಾಳಗದಲ್ಲಿ ರೈತರಿಗೆ ಏನಾದರೂ ಆ ಹೋರಾಟಕ್ಕೆ ತೊಂದರೆ ಆಗುತ್ತಾ, ರೈತರಿಗೆ ನ್ಯಾಯ ಸಿಗಲ್ವಾ ಅನ್ನೋ ಚರ್ಚೆಗಳು ಸಾಕಷ್ಟು ರಾಜಕೀಯ
ವಲಯದಲ್ಲಿ ನಡೀತಾ ಇದೆ. ಹಾಗಾಗಿ ಈಗಾಗಲೇ ಪತ್ರ ವ್ಯವಹಾರ ಜೋರಕ್ಕೆ ಪತ್ರ ವ್ಯವಹಾರ ತಾರಕಕ್ಕೇರಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ರಾಜಕೀಯದಲ್ಲಿ ಮನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ನಾವೇನ್ ಮಾಡ್ಲಿಕ್ಕಾಗುತ್ತೆ, ಹಾಗಾಗಿ ಬಹಿರಂಗವಾಗಿ ಚರ್ಚೆ ಮಾಡೋಣ, ಎಲ್ಲರಿಗೂ ಈ ಒಂದು ರಾಜ್ಯವ್ಯಾಪಿ ಈ ಒಂದು ವಿಚಾರಗಳು ಗೊತ್ತಾಗ್ಲಿ, ರೈತರನ್ನು ನೀವೇ ಆಹ್ವಾನ ಮಾಡಿ, ನಾನು 27ನೇ ತಾರೀಕು ನೀವು ಯಾವ ಸಮಯಕ್ಕೆ ಬರ್ತೀರಿ ಆ ಒಂದು ಸಮಯಕ್ಕೆ ಬರ್ತೀನಿ ಅಂತ ಹೇಳಿ. ಆದ್ರೆ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪತ್ರಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇವತ್ತು ಮಾತನಾಡೋದು ಬೇಡ, ನಾನು ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೇವಲ ನೀವು ಆಗ್ಲೇ ಹೇಳ್ದಂಗೆ ಪತ್ರ ವ್ಯವಹಾರಕ್ಕೆ ಅಷ್ಟೇ ಸೀಮಿತವಾಗುತ್ತಾ, ಮುಂದುವರೆದ ಭಾಗವಾಗಿ ರೈತರಿಗೆ ಏನಾದ್ರು ಅನುಕೂಲವಾಗುತ್ತಾ, ಬಹಿರಂಗ ಚರ್ಚೆಗಳು ಆಗುತ್ತಾ ಅಂತೇಳಿ ಕಾದು ನೋಡಬೇಕಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಸುನೀಲ್ ತಮ್ಮ ಮಾಹಿತಿಗಾಗಿ.